ಇವತ್ತು ನಾನು ಅವಲಕ್ಕಿ ವಡೆ ಮಾಡ್ತಾಯಿದ್ದೀನಿ. ಅದಕ್ಕೆ ಗಟ್ಟಿ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಅಂತೀವಲ್ಲ, ಅದನ್ನು ತೊಳೆದು ಒಂದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ತೊಗೊಂಡಿದ್ದೀನಿ. ಇದೇ ಅಳತೆ ಬೌಲಲ್ಲಿ 1 ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಈರುಳ್ಳಿ, ಮೊಸರು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಅವಲಕ್ಕಿಯನ್ನು ಕಲಿಸ್ಕೊಳ್ಬೇಕು ಮೆತ್ತಗೆ. ಇದನ್ನು ಚೆನ್ನಾಗಿ ಕೈಯಲ್ಲೇ ಗಿವುಚಿ ಕಲಿಸ್ಕೊಳ್ಬೇಕು. ಸ್ನ್ಯಾಶ್ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಹೀಗೆ ಕೈಯಲ್ಲೇ ನುರಿದು ಕಲಿಸಿದ್ರೆ ಮುದ್ದೆ ಕಟ್ಲಿಕ್ಕೆ ಬರುತ್ತೆ. ತುಂಬ ನೀರಿಟ್ಕೊಂಡು ಅವಲಕ್ಕಿಲಿ ಮೆತ್ತಗೆ ಮಾಡಿಸ್ಕೊಳ್ಬಾರ್ದು. ಈ ಹದಕ್ಕಿರಬೇಕು. ಅವಲಕ್ಕಿಯನ್ನು ತೊಳೆದು ತೆಗೆದ್ರೆ ಸಾಕು, ಆವಾಗ ನೆನ್ಕೊಳುತ್ತಲ್ವ, ಅದೇ ನೀರು ಸಾಕಾಗುತ್ತೆ. ತುಂಬ ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ನೀರು ಬೇಕಾಗುತ್ತೆ. ಇದಕ್ಕೀಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಟೇಸ್ಟ್ಗೆ. ಅಕ್ಕಿ ಹಿಟ್ಟು ಅರ್ಧ ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಅವಲಕ್ಕಿ ಹಿಟ್ಟು, ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಬೈಂಡಿಂಗಿಗೆ 1.5 ಸ್ಪೂನ್ ಸಾಕು, ನೋಡಿ ಹಾಕ್ಕೊಳ್ಬೋದು. ಒಂದು ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ. ನೋಡ್ಕೊಳ್ಬೇಕು, ಬೇಕಿದ್ದರೆ ಹಾಕ್ಕೊಳ್ಬೋದು. ಜಾಸ್ತಿ ಹಾಕ್ಕೊಂಡ್ರೆ ನೀರಾದರೆ ಮತ್ತೆ ವಡೆ ಮಾಡಲಿಕ್ಕೆ ಬರಲ್ಲ. ಸ್ವಲ್ಪ ಬೇಕು ಹಾಕ್ಕೊಳ್ತೀನಿ. ಅಲ್ಲಿಗೆ 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹಸಿಮೆಣಸು ಹಾಕ್ಕೊಳ್ತೀನಿ. ನಾನು 1-2 ಹಸಿಮೆಣಸನ್ನು ಆದಷ್ಟು ತೆಳ್ಳಗೆ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಬಾಯಿಗೆ ಸಿಕ್ಕಬಾರ್ದು ಅಂತ. ಈರುಳ್ಳಿ ಅಷ್ಟೇ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಹದಕ್ಕೇ ಇರಬೇಕು. ಹಿಟ್ಟು ನೀರಾದರೆ ಚೆನ್ನಾಗಾಗೋದಿಲ್ಲ, ಎಣ್ಣೆ ಕುಡಿಯುತ್ತೆ ತುಂಬ. ಇದು ಕರೆಕ್ಟ್ ಇದೆ. ಚೂರು ಎಣ್ಣೆ ಮುಟ್ಟಿ ನೀಟಾಗಿ ಉಂಡೆ ಕಟ್ಕೊಂಡು ಹೀಗೆ ಈ ಭಾಗದಲ್ಲಿ ಒತ್ತಬೇಕು. ಅಂಬಡೆಗಳನ್ನೆಲ್ಲ ಹಾಗೆ ಒತ್ತೋದು, ಬೆರಳಲ್ಲಿ ಒತ್ತಬಾರ್ದು. ಹೀಗೆ ಒತ್ತಿದ್ರೆ ಈಕ್ವಲ್ ಆಗಿ ಬರುತ್ತೆ. ಸೈಡೆಲ್ಲ ಒಂಚೂರು ಹೀಗೆ ತಟ್ಕೊಂಡ್ರೆ ಈರುಳ್ಳಿ ಹಸಿಮೆಣಸು ಯಾವುದು ಅಷ್ಟು ಬಿಟ್ಟು ಹೋಗೋದಿಲ್ಲ. ಎಣ್ಣೆಗೆ ಬಿಟ್ಟಾಗ ನೀಟಾಗಿರುತ್ತೆ. ಎಲ್ಲವನ್ನು ಹಾಗೆ ಮಾಡಿ ಇಟ್ಕೊಳ್ಬೇಕು. ಕೈಗೊಂಚೂರು ಎಣ್ಣೆ ಮುಟ್ಕೊಂಡ್ರೆ ಅಂಟೋದಿಲ್ಲ. ಈ ಥರ ಮಾಡಿದ್ರೆ ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳು ಎಲ್ಲ ಆಗಲ್ಲ, ಒಂದೇ ಹದವಾಗಿರುತ್ತೆ. ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಕಾದಿದೆ. ಒಂದೊಂದೇ ಬಿಟ್ಟು ತೋರಿಸ್ತೀನಿ. ಇದನ್ನು ಎಣ್ಣೆಗೆ ಬಿಟ್ಟ ತಕ್ಷಣ ಮಗ್ಚಕ್ಕೆ ಹೋಗಬಾರ್ದು, ಪುಡಿ ಆಗುತ್ತೆ. ನಿಧಾನವಾಗಿ ಮಗ್ಚ್ಕೊಳ್ಬೇಕು. ನಾನು ಸೋಡಾ ಏನು ಬಳಸಿಲ್ಲ, ಎಣ್ಣೆ ಕಾಸಿನೂ ಹಾಕಿಲ್ಲ. ಅವಲಕ್ಕಿ ಆದ್ದರಿಂದ ಅದೇ ಚೆನ್ನಾಗಾಗುತ್ತೆ. ಮೇಲ್ಬದಿ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ
ಸ್ಮೂತಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದು ಸಾಕು, ಆಗಿದೆ, ತೆಕ್ಕೊಳ್ತೀನಿ. ಇಷ್ಟ ಆದರೆ ಕರೆಕ್ಟ್ ಆಗುತ್ತೆ. ಜಾಸ್ತಿ ಕೆಂಪು ಮಾಡೋಕೆ ಹೋದರೆ ಕಹಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇಷ್ಟ ಆದರೆ ಕರೆಕ್ಟ್ ಆಗುತ್ತೆ. ಮೊದಲು ಬಿಟ್ಟಿದ್ದು ಒಂದೆರಡು ಅರ್ಧ ಬೆಂದಿರುತ್ತಲ್ವ, ಆವಾಗ ಮತ್ತೊಂದೆರಡು ಬಿಟ್ಕೊಳ್ಬೇಕು, ಆವಾಗ ಹೀಟ್ ಕರೆಕ್ಟ್ ಆಗುತ್ತೆ. ಕಪ್ಪಾಗೋದಿಲ್ಲ ಆವಾಗ. ಇದನ್ನು ತಿರುಗಿಸಿ ಹಾಕ್ತಿರ್ಬೇಕು, ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಬೇಯಬೇಕು, ಆಮೇಲೆ ತಿರುಗಿಸಿ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಆದಷ್ಟು ನಿಧಾನವಾಗಿ ಮಗ್ಚಿ ಹಾಕ್ಕೊಳ್ಬೇಕು. ಗಡಿ ಬಿಡಿ ಮಾಡುತ್ತೆ, ಈರುಳ್ಳಿ ಹಸಿಮೆಣಸು ಎಲ್ಲ ಬಿಟ್ಕೊಂಡು ಬಿಡುತ್ತೆ, ಪುಡಿ ಪುಡಿ ಆಗಿಬಿಡುತ್ತೆ. ನಿಧಾನವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಧ್ಯೆ ಹೋಲ್ ಮಾಡಿನೂ ಬಿಡ್ಬೋದು. ಒಂದೆರಡು ಹೋಲ್ ಮಾಡಿ ಬಿಡ್ತಾ ಇದ್ದೀನಿ. ವಡೆ ಅಂತ ಹೇಳೋದಲ್ವ, ಹಾಗಾಗಿ ಹೋಲ್ ಮಾಡಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಸೌಂಡಲ್ಲೇ ಗೊತ್ತಾಗುತ್ತೆ. ಈ ವಡೆಗೆ ಚಟ್ನಿ ಯಾವುದು ಸೂಟ್ ಆಗಲ್ಲ. ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಹಾಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದ ಗರಿ ಗರಿ ಅವಲಕ್ಕಿ ವಡೆ ರೆಡಿಯಾಗಿದೆ. ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.